ಇದು ನಿನ್ನ ಪಾಲಿನ ಯಮ. ಅಯ್ಯೋ ದುರ್ವಿಧಿಯೇ, ಬೆಂಬಿಡಿದ ಬೇತಾಳವೇ, ನಾನಾವ ಪಾಪ ಮಾಡಿರುವೆ ಎಂದು ನನಗೆ ಈ ರೀತಿ ಚಿತ್ರ ಹಿಂಸೆ ಕೊಡುತ್ತೇನೆ. ಅನ್ಯಾಯದಿಂದ ಅಧರ್ಮದಿಂದ ನಮಗಿರುವ ಹೊಲ ಮನೆ ಮಠವೆಲ್ಲವನ್ನು ಕಸಿದುಕೊಂಡು ತುತ್ತು ಅನ್ನಕ್ಕಾಗಿ ತುಂಡು ಬಟ್ಟೆಗಾಗಿ ಬೀದಿ ಬೀದಿ ಅಲೆಯುವಂತೆ ಮಾಡಿದ ನನ್ನ ದೊಡ್ಡಪ್ಪ ಅವನ ಮಗ ಕರ್ಮವೀರ, ಅವರ ಪಾಲಿಗಿಲ್ಲವೇ ನೀವಿದೆಯೇ ದುರ್ವಿಧಿ. ಇಲ್ಲ ಇಲ್ಲ ಸತೀಶ, ವಿಧಿಯನ್ನ ಮಾತ್ರಕ್ಕೆ ಭಯವೇ. ಒಳ್ಳೆಯವರಿಗೆ ವಿಧಿ ಎಂದು ಕೈ ಬಿಡುವುದಿಲ್ಲ. ಆದರೆ ಕೆಟ್ಟವರ ಮೇಲೆ ವಕ್ರ ದೃಷ್ಟಿ ಬೀರಿ ತೆಂದಿರಿ ಮಳೆಯಾಗುವುದು ಕಲ್ಲೋಲ ಕಲ್ಲೋಲ. ಈಗ ನನಗಾಗಿರುವುದು ಅದೇ ಪರಿಸ್ಥಿತಿ ಅಲ್ಲವೇ? ಇಲ್ಲ ಇಲ್ಲ, ಅಂದು ರಾಜ ಸತ್ಯ ಹರಿಶ್ಚಂದ್ರನು ಅವನು ತನ್ನ ಸತ್ಯ ಹಾಗೂ ಧರ್ಮದ ನಿಷ್ಠೆಯಿಂದಲೇ ಅಲ್ಲವೇ ರಾಜ್ಯವನ್ನೆಲ್ಲ ಮರಳಿ ಹಾಗಾದ್ರೆ ನಾನೀಗ ಏನು ಮಾಡಲಿ? ನೋಡು ಸತೀಶ, ಸಂಕಷ್ಟಕ್ಕೆ ಸಾವೊಂದೇ ಪರಿಹಾರವಲ್ಲ. ಪ್ರತಿಯೊಬ್ಬ ಜೀವಿಗೂ ಸಂಕಷ್ಟ ಬಂದೇ ಬರುತ್ತದೆ. ಸಂಕಷ್ಟ ಬಂದಿದೆ ಎಂದು ಪ್ರತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಹೋದರೆ ಈ ಪ್ರಪಂಚದಲ್ಲಿ ಮಾನವರೇ ಇರೋದಿಲ್ಲ. ನೋಡು ಸತೀಶ, ನೋಡು, ನಿನ್ನಂತವನು ಬದುಕಬೇಕು, ಬದುಕಿ ಇದ್ದು ಸಾಧಿಸಬೇಕು. ಬದುಕಲಿ, ಏನು ಸಾಧಿಸಲಿ? ಹೌದು, ನಿನ್ನಂತವರು ಬದುಕಬೇಕಾದ್ರೆ ಹಣ ಬೇಕು. ಹೌದು ಹೌದು, ಹಣ ಬೇಕು. ಹೌದು, ಆ ಹಣಕ್ಕಾಗಿ ನೀನು ಈ ತಂದೆ ತಾಯಿ ಹತ್ತಿರ, ಗುರು ಹಿರಿಯರ ಹತ್ತಿರ ಹೋಗಿ ಭಿಕ್ಷೆ ಬೇಡ. ಹೌದು ಸತೀಶ, ಹೌದು, ನೀನೊಬ್ಬ ನಿಷ್ಠಾವಂತ, ಧರ್ಮವಂತ, ಸತ್ಯವಂತ. ಹೌದು, ಹೀಗಿರುವಾಗ ನಿನ್ನಂತ ಹುಡುಗಿ ಈ ಸಮಾಜದ ಜನರೆಲ್ಲ ತಂದೆ ತಾಯಿ ಮತ್ತು ಬಳಗ. ಹೌದು, ಹೀಗಿರುವಾಗ ನಿನ್ನಂತವರಿಗೆ ಇಲ್ಲ ಎಂದು ಬನ್ನಿ. ಹೌದು, ಈ ತಂದೆ ತಾಯಿ ಹತ್ತಿರ, ಗುರು ಹಿರಿಯರ ಹತ್ತಿರ ಭಿಕ್ಷೆ ಬೇಡಿ. ಈ ಜನರು ಕೊಟ್ಟ ದುಡ್ಡಿನಿಂದ ದೊಡ್ಡ ಅಧಿಕಾರಿಗೆ ಬಂತು. ಆದರೆ ಈ ಬಡವರ ಕಷ್ಟ ನಷ್ಟಗಳನ್ನು ತಿಳಿದುಕೊಂಡು ಬಡವರ ಮನೆಯ ಕಣ್ಣೀರು ಒರೆಸುವವರ ಮನೆಯ ಹಿರಿಯ ಮಗ ನೀನಾಗಬೇಕು ಸತೀಶ. ಬಡವರ ಮನೆಯ ಹಿರಿಯ ಮಗ ನೀನಾಗಬೇಕು. ಇಲ್ಲ, ದುಷ್ಟರ ಪಾಲಿನ ಶಿವ ಸ್ವಪ್ನ ನೀನಾಗಬೇಕು. ಇಲ್ಲ, ತಪ್ಪಲ್ಲಿ ತಂಗಿಯ ಕಣ್ಣೀರು ಒರೆಸುವ ಹಿರಿಯ ಅಣ್ಣ ನೀನಾಗಬೇಕು. ಅದಕ್ಕಾಗಿ ಆದರೂ ನೀನು ಬದುಕಲೇಬೇಕು ಸತೀಶ, ನೀನು ಬದುಕಲೇಬೇಕು. ಹೋಗು ಸತೀಶ, ಈ ಸಮಾಜದ ಜನರ ಹತ್ತಿರ ಹೋಗಿ ಭಿಕ್ಷೆ ಬೇಡ. ಹೋಗು ಹೋಗು ಹೋಗು. ಇಲ್ಲ ಇಲ್ಲ ಇಲ್ಲ, ಅದು ಸಾಧ್ಯವಿಲ್ಲ. ಒಬ್ಬ ಜಮೀನ್ದಾರ್ ವಂಶದಲ್ಲಿ ಹುಟ್ಟಿದ ನಾಡಿದ್ದು ಈ ಸಮಾಜದಲ್ಲಿ ಭಿಕ್ಷೆ ಬೇಡಬೇಕೇ? ಭಿಕ್ಷೆ ಬೇಡಬೇಕೇ? ಒಳ್ಳೆ ವಿದ್ಯಾರ್ಥಿ ಎನಿಸಿಕೊಂಡು, ಮೆಡಲ್ ಹಾಕಿಸಿಕೊಂಡು, ಡಬಲ್ ಗ್ರಾಜುಯೇಷನ್ ಪಡೆದ ನಾಡಿದ್ದು ಈ ಸಮಾಜದಲ್ಲಿ ಭಿಕ್ಷೆ ಬೇಡಬೇಕೇ? ಭಿಕ್ಷೆ ಬೇಡಬೇಕೇ? ಹೌದು, ಅಂದು ನನ್ನ ತಂದೆ ತಾಯಿಗೆ ಕೊಟ್ಟ ಮಾತನ್ನು ನಾನು ಉಳಿಸಿಕೊಳ್ಳಬೇಕಾದರೆ ಈ ಸಮಾಜದಲ್ಲಿ ಭಿಕ್ಷೆ ಬೇಡಿ ಆದರೂ ಒಬ್ಬ ದೊಡ್ಡ ಅಧಿಕಾರಿ ಆಗಲೇಬೇಕು. ಆಮೇಲೆ ಈ ಜನರ ಸೇವೆ ಮಾಡಿ ನಾನು ಋಣಮುಕ್ತನಾಗಬೇಕು. ಬೇಡುತ್ತೇನೆ, ಭಿಕ್ಷೆ ಬೇಡಿದರೆ ನನಗೇಕೆ ಭಯ? ಭಿಕ್ಷೆ ಬೇಡುತ್ತೇನೆ, ಭಿಕ್ಷೆ ಬೇಡುತ್ತೇನೆ. ಬಂಧುಗಳು, ನೀವೇ ನನಗೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲ ನೀವೇ. ನೀವೀಗ ನಿಮ್ಮ ಕೈಲಾದ ಮಟ್ಟಿಗೆ ಹಣ ಸಹಾಯ ಮಾಡಿದರೆ ನಾನು ದೊಡ್ಡ ಅಧಿಕಾರಿಯಾಗಿ ಬಂದು ಈ ಜೀವ ಇರುವವರೆಗೂ ನಿಮ್ಮ ಸೇವೆ ಮಾಡಿ ನಾನು ಋಣಮುಕ್ತನಾಗುತ್ತೇನೆ.
ದಯಾಳುಗಳಾದ ತಾವು ತಮ್ಮ ಕೈಲಾದ ಮಟ್ಟಿಗೆ ಅಲ್ಪ ಸ್ವಲ್ಪವಾದರೂ ಹಣ ಸಹಾಯ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಜೀವನ ಮಕ್ಕಳು ನಾನೆಲ್ಲ ಸರಿತಾ ಸರಿತಾ ಕಲಾಭಿಮಾನಿಗಳ ನಾಡಗೌಡ ಪಾಟೀಲ್ ಸಾಕಿನ್ ನೀರು ಅವರಾದ್ರೂ ಕೂಡ ಸತೀಶನ ಪಾತ್ರಕ್ಕೆ 50,000 ರೂಪಾಯಿ ಕೊಟ್ಟಿದ್ದಾರೆ. ದಯವಿಟ್ಟು ಅವರ ಶೇಖರ ಮೂಲಕ ಇರುತ್ತೆ. ಯಾವ ಒಳ್ಳೆ ಕಲಾವಿದರಾದಂತ ನಾಡಗೌಡನ ಪಾಟೀಲ್ ಸಾಕಿನ್ ನೇಜ್ ಕಾಡಗೌಡ್ರು ಪಾಟೀಲ್ ಸಾಕಿನ್ ನೇಜ್ ಇವರಾದ್ರೂ ಕೂಡ ಏನು ನನ್ನ ಅಲ್ಪ ಕಲೆಗೆ ಬೆಲೆ ಕೊಟ್ಟು ಅವರಾದ್ರೂ ಕೂಡ 51